ಜಯಲಲಿತಾ ರೀತಿಯಲ್ಲೇ ತಗ್ಲಾಕೊಳ್ತಾರ ಡಿ.ಕೆ. ಶಿವಕುಮಾರ್ ಅಂತ. ಸೊ ಪ್ರಕರಣದ ಸಾಮ್ಯತೆ ಇದೆ ಎರಡಕ್ಕೂ ಕೂಡ. ಅಕ್ರಮ ಆಸ್ತಿ ಕೇಸ್ನಲ್ಲಿ ಕನಕಪುರ ಬಂಡೆಗೆ ಕಂಟಕ ಫಿಕ್ಸ್ ಆಗುತ್ತಾ? ಯಾಕೆಂದ್ರೆ ಅಕ್ರಮ ಆಸ್ತಿ ಕೇಸ್ನಲ್ಲೇ ಜಯಲಲಿತಾ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಂಥವರು ಜೈಲು ಪಾಲಾಗಿದ್ರು. ಸಾರ್ವಜನಿಕ ಸೇವೆಯಲ್ಲಿ ಇದ್ದು ಅಕ್ರಮವನ್ನು ಎಸಗಿದ್ರು ಜಯಲಲಿತಾ ಅಂತಕ್ಕಂಥ ಆರೋಪ ಅವ್ರ ಮೇಲಿತ್ತು. 5 ವರ್ಷ ಸಿಎಂ ಆಗಿದ್ದಾಗ ಅಕ್ರಮ ಆಸ್ತಿ ಸಂಪಾದಿಸಿದ್ರು ಜಯಲಲಿತಾ. ಡಿ.ಕೆ.ಶಿ ವಿರುದ್ಧದ ಆರೋಪ ಕೂಡ ಈಗ ಅಕ್ರಮ ಆಸ್ತಿಯದ್ದೇ ಮತ್ತು ಅವಧಿ ಕೂಡ ಅವರು ಮಂತ್ರಿಯಾಗಿದ್ದ ಅವಧಿನೇ 2013ರಿಂದ 2018. ಸೊ ಅದೇ ಅವಧಿಯಲ್ಲಿ ಅವರು ಮಂತ್ರಿಯಾಗಿದ್ದಂಥವರು ಕೂಡ ಹೌದು. ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ 5 ವರ್ಷ ಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಅಕ್ರಮ ಆಸ್ತಿಯನ್ನು ಸಂಪಾದಿಸಿದ್ದಾರೆ ಅಂತಕ್ಕಂಥದ್ದು ಆರೋಪ. 43% ಅಂತ ಏನೋ ಹೇಳ್ತಾ ಇದ್ದಾರೆ, 75 ಕೋಟಿ ರೂಪಾಯಿ ಅಂತ. ಸೊ ಇದು ಜಯಲಲಿತಾ ಅವ್ರದ್ದು ಕೂಡ ಇದೇ ರೀತಿಯಾಗಿತ್ತು. ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಪ್ರೂವ್ ಆಗಿತ್ತು, ಅವರಿಗೆ ಜೈಲು ಶಿಕ್ಷೆ ಆಗಿತ್ತು. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಕೂಡ ತಗ್ಲಾಕೊಳ್ತಾರ ಅಂತ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ನರಸಿಂಹಮೂರ್ತಿ, ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಜನಪ್ರತಿನಿಧಿಗಳು ಅಧಿಕಾರದಲ್ಲಿ ಇದ್ದಾಗ ಅಂದರೆ ಮಂತ್ರಿಗಳಾಗಿದ್ದಾಗ ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ಅವರ ಆಸ್ತಿ ಗಳಿಕೆ ಎಷ್ಟು ಹೆಚ್ಚುವರಿಯಾಗಿದೆ ಅಂತ ವಿಚಾರಣೆ ಮಾಡಿ ಅದು ಗೊತ್ತಾದಾಗ ಸೊ ಪ್ರಕರಣದ ತೀವ್ರತೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಜಯಲಲಿತಾ ಕೇಸ್ನಲ್ಲಿ ಆದ ಹಾಗೇನೆ. ಸೊ ಇಲ್ಲೂ ಕೂಡ 2013ರಿಂದ 2018 ತನಕ ಡಿ.ಕೆ. ಶಿವಕುಮಾರ್ ಮಂತ್ರಿ ಆಗಿದ್ರು, ಅದೇ ಅವಧಿಯದ್ದೇ ಈ ವಿಚಾರಣೆ. ಸೊ ಇದು ಕೂಡ ಜಯಲಲಿತಾ ಕೇಸ್ ತರನೇ ಇವ್ರಿಗೂ ಕೂಡ ಉರುಳಾಗಬಹುದಾ ಅಂತ? ಖಂಡಿತ ಅರವಿಂದ್, ಯಾಕಂದ್ರೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರ ವಿಚಾರದಲ್ಲೂ ಕೂಡ ಇದೇ ರೀತಿಯಾಗಿತ್ತು. ಅಂದ್ರೆ ಅಲ್ಲಿನ ಸರ್ಕಾರ ಒಂದು ವಿಶೇಷ ಅಲ್ಲಿನ ಹೈಕೋರ್ಟ್ ಅಲ್ಲಿ ತೀರ್ಮಾನ ಮಾಡೋದು ಬೇಡ ಅನ್ನೋ ನಿಟ್ಟಿನಲ್ಲಿ, ಅಂದ್ರೆ ರಾಜ್ಯದಿಂದ ಹೊರಗೆ, ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ವಿಶೇಷ ನ್ಯಾಯಾಲಯವನ್ನೇ ಅದಕ್ಕೋಸ್ಕರ ಸ್ಥಾಪನೆಯನ್ನ ಮಾಡಲಾಗಿತ್ತು. ಅವರು ಅಕ್ರಮ ಎಸಗಿರೋದು ಸಾಬೀತಾದ ಹಿನ್ನೆಲೆಯಲ್ಲಿ ಕಠಿಣ ಒಂದು ರೀತಿ ಸಜೆಯನ್ನೇ ವಿಧಿಸಿದ್ರು. ಅದಾದ ಬಳಿಕ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಅದಾದ ಬಳಿಕ ಮತ್ತೆ ಕರ್ನಾಟಕ ರಾಜ್ಯ ಹೈಕೋರ್ಟ್ನಲ್ಲಿ ಬಗೆಹರಿಸ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಹೇಳಿತು. ಹೀಗಾಗಿ ಎಲ್ಲೋ ಒಂದ್ ಕಡೆ ಅವರು ಆರೋಪಿತರು, ಅವರು ಅಪರಾಧಿಗಳು ಅನ್ನೋ ನಿಟ್ಟಿನಲ್ಲಿ ಈ ಹಿಂದೆ ಜಯಲಲಿತಾ ಕೇಸ್ನಲ್ಲಿ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿತ್ತು. ಆದರೆ ಈಗ ಅಂದ್ರೆ ಡಿ.ಕೆ.ಶಿ ಅವರ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಅದೇ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಇಡಿ ರೇಡ್ ಮಾಡಿದಂತಹ ಸಂದರ್ಭದಲ್ಲೂ ಸಹ ಅವ್ರಿಗೆ ಇಲ್ಲ ಇವರು ಅಕ್ರಮವನ್ನ ಎಸಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅರೆಸ್ಟ್ ಕೂಡ ಮಾಡುವ ಕೆಲಸವನ್ನ ಮಾಡಲಾಗಿತ್ತು. ಆದರೆ ಈ ಒಂದು ವಿಚಾರ ಅಂದ್ರೆ ಅಕ್ರಮ ಆಸ್ತಿ ಸಂಪಾದನೆ ಏನಿದೆ, ಡಿ.ಇ ಕೇಸ್ನಲ್ಲಿ ಇದೀಗ ವಿಚಾರಣೆಗೆ ಕರೆದಿರೋದು, ಸಮನ್ಸ್ ಅನ್ನ ಕೊಟ್ಟಿರೋದು, ಅವರು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ 2013ರಿಂದ 2018. ಈ ಒಂದು ಪೀರಿಯಡ್ ನಲ್ಲಿ ಇವರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇಂಧನ ಸಚಿವರಾಗಿ ಕಾರ್ಯವನ್ನ ಸಹ ನಿರ್ವಹಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಎಷ್ಟು ಆಸ್ತಿಗಳನ್ನ ಮಾಡಿದ್ದಾರೆ ಅನ್ನೋದು ಅಂದ್ರೆ ಸುಮಾರು ಒಂದು 75 ಕೋಟಿಯಷ್ಟು ಡಿಸ್ಅಪ್ರೋಪ್ರಿಯೇಷನ್ ಆಫ್ ಅಸೆಟ್, ಅಂದ್ರೆ ಆದಾಯಕ್ಕಿಂತ ಹೆಚ್ಚಿಗೆ ಆಸ್ತಿ ಆ ಒಂದು 75 ಕೋಟಿಯಷ್ಟು ಕಂಡು ಬರ್ತಿದೆ. ಇದಕ್ಕೆ ಯಾವ ಮೂಲದಿಂದ ಈ ಆಸ್ತಿ ಬಂತು ಅನ್ನೋದನ್ನ ತೋರಿಸಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಹೀಗಾಗಿ ಇದರ ಆಧಾರದ ಮೇಲೆ ವಿಚಾರಣೆ ನಡೀತಿದೆ. ಅಂದ್ರೆ ದಾಖಲಾತಿಗಳ ವೆರಿಫಿಕೇಶನ್ ಏನಿದೆ ಇದು ನಡೀತಿದೆ. ಇವರು ಆ 75 ಕೋಟಿಗೆ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದೆ, ಯಾವ ಮೂಲದಿಂದ ಬಂತು, ಇದು ನಂದ ಅಲ್ವಾ, ಇದೆಲ್ಲದಕ್ಕೂ ಲೆಕ್ಕವನ್ನ ಕೊಡಬೇಕಾಗುತ್ತೆ. ಅಂದ್ರೆ ಸರಿಯಾದ ದಾಖಲಾತಿಗಳ ಮೂಲಕ ಲೆಕ್ಕವನ್ನ ಕೊಡಬೇಕಾಗುತ್ತೆ. ಬಾಯಿ ಮಾತಿನಲ್ಲಿ ಹೇಳಿದ್ರೆ ಇಲ್ಲ ಇದು ಈ ಮೂಲದಿಂದ ಬಂತು ಅಂದ್ರೆ ಕೇಳೋದಿಲ್ಲ. ಅದಕ್ಕೆ ಪೂರ್ಣ ಪ್ರಮಾಣದ ದಾಖಲಾತಿಯನ್ನ ಕೊಟ್ಟು ಅದು ಸಿಬಿಐ ಅಧಿಕಾರಿಗಳಿಗೆ ಸರಿ ಅನ್ನಿಸಿದ್ರೆ ಒಂದು ಈ ಪ್ರಕರಣದಿಂದ ಇವರು ಹೊರಬರಬಹುದು. ಇಲ್ಲವಾದಲ್ಲಿ ಇವ್ರ ಮೇಲೆ ಮತ್ತೆ ಈ ಒಂದು ಡಿಸ್ಅಪ್ರೋಪ್ರಿಯೇಷನ್ ಆಫ್ ಅಸೆಟ್ ಏನಿದೆ ಇದರ ಮೇಲೆ ತನಿಖೆ ಇವ್ರಿಗೆ ಸಿಕ್ತಂತಹ ಎವಿಡೆನ್ಸ್ ಗಳನ್ನ ಇಟ್ಕೊಂಡು ಸಿಬಿಐ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯನ್ನ ಮುಂದೆ ಮಾಡಬಹುದು. ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ಗಳಿದೆ. ಸಿಬಿಐ ಬಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತಗ್ಲಾಕೊಳ್ಳೋದು ಪಕ್ಕಾನಾ? ಯಾಕೆಂದ್ರೆ ಕೆಲವೊಂದು ಮಾಹಿತಿ ಹೌದು ಅಂತ ಇದೆ, ಕೆಲವೊಂದು ಮಾಹಿತಿಗಳು, ಅದೆಲ್ಲದರ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ. ಸಿಬಿಐ ಬಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತಗ್ಲಾಕೊಳ್ಳೋದು ಪಕ್ಕಾನಾ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ 5 ವರ್ಷ ಎಸಗಿದ ತಪ್ಪುಗಳೇ ಬಂಡೆಗೆ ಕಂಟಕವಾಗುತ್ತೆ. 2013ರಿಂದ 2018 ತನಕ ಸಿಬಿಐ ದಾಳಿಗೆ ಕಾರಣ ಆಗಿದ್ದೇ ಆ 5 ವರ್ಷ. ಆ 5 ವರ್ಷದಲ್ಲಿ ಡಿ.ಕೆ. ಶಿವಕುಮಾರ್ ಮಾಡಿದಂತಹ ಕೆಲವು ತಪ್ಪುಗಳು ಅವರಿಗೆ ಕಂಟಕವಾಗಬಹುದು ಅಂತ. ಹಾಗಾದರೆ ಸಿಬಿಐನ FIR ನಲ್ಲಿ ಏನಿದೆ ಅಂಶಗಳು? ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ನಾವು. ಏನಿದೆ, ಸಚಿವರಾಗಿದ್ದಾಗ 2013ರ ಏಪ್ರಿಲ್ 1ರವರೆಗೆ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಕುಟುಂಬ ಚರಾಸ್ತಿ ಮತ್ತು ಸ್ಥಿರಾಸ್ತಿಯನ್ನು ಹೊಂದಿದ್ದು. ಅದು ಅದರ ಬೆಲೆ ಮೌಲ್ಯ 33.92 ಕೋಟಿ ರೂಪಾಯಿ. 2013ರ ಏಪ್ರಿಲ್ 1ರವರೆಗೆ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಕುಟುಂಬ ಹೊಂದಿದ್ದ ಚರಾಸ್ತಿ ಮತ್ತು ಸ್ಥಿರಾಸ್ತಿಯ ಮೌಲ್ಯ ಕೇವಲ 33.92 ಕೋಟಿ ರೂಪಾಯಿ. ಆದರೆ 2013ರಿಂದ
2018ರ ಅವಧಿಯಲ್ಲಿ ಆ 5 ವರ್ಷ ಡಿ ಕೆ ಶಿ ಮತ್ತವರ ಕುಟುಂಬದ ಆಸ್ತಿ ಏರಿಕೆ ಆಗಿರ್ತಕ್ಕಂಥದ್ದು 33.92 ಕೋಟಿಯಿಂದ 128.60 ಕೋಟಿಗೆ ಏರಿಕೆ ಆಗುತ್ತೆ. 2018ರ ಏಪ್ರಿಲ್ಗೆ ಡಿ ಕೆ ಶಿ ಮತ್ತವರ ಕುಟುಂಬ ಹೊಂದಿದ್ದ ಒಟ್ಟು ಆಸ್ತಿಯ ಮೌಲ್ಯ 162.54 ಕೋಟಿ ರೂಪಾಯಿಗಳು. ಅಂದರೆ 2013ರಿಂದ 2018ರ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತವರ ಕುಟುಂಬದ ಒಟ್ಟು ಆದಾಯ 166.12 ಕೋಟಿ ರೂಪಾಯಿ. ಅದರಲ್ಲಿ ಅವ್ರ ಕುಟುಂಬದ ಖರ್ಚು ಇರುತ್ತಲ್ಲ, ಜೀವನ ಮಾಡಬೇಕಲ್ಲ, ಆ ಕುಟುಂಬದ ಖರ್ಚು 113.12 ಕೋಟಿ ಅಂತ ಅನ್ಕೊಳ್ಳೋಣ. ಹೀಗಾಗಿ ಅದರಲ್ಲಿ ಕಳೆದು ಬಿಡೋಣ. 166.12ರಲ್ಲಿ 113.12 ಕೋಟಿ ರೂಪಾಯಿ ಕಳೆದರೆ ಆ 5 ವರ್ಷಗಳ ಅವಧಿಯಲ್ಲಿ ಅವರ ಕುಟುಂಬದವರ ಆದಾಯ ಹೆಚ್ಚಳವಾಗಿರ್ತಕ್ಕಂಥದ್ದು 74.93 ಕೋಟಿ ರೂಪಾಯಿ, ಅಂದರೆ ಹತ್ತತ್ರ 75 ಕೋಟಿ ಅನ್ಕೊಳ್ಳೋಣ. ಸೊ 2013ರಿಂದ 2018ರ ನಡುವೆ ಡಿ ಕೆ ಶಿ ಮತ್ತವರ ಕುಟುಂಬದ ಆಸ್ತಿಯಲ್ಲಿ 44.93% ಹೆಚ್ಚಳವಾಗಿದೆ. ಇದು CBIನ ಆರೋಪ. ಆ ಸಂದರ್ಭದಲ್ಲಿ ಏನಾಗಿದ್ರು ಡಿ ಕೆ ಶಿವಕುಮಾರ್ ಅಂದರೆ, ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿದ್ದರು. ಅಂದರೆ ಸಚಿವರಾಗಿದ್ದಾಗ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಇಷ್ಟು ಆಸ್ತಿಯನ್ನು ಇವರು ಸಂಪಾದನೆ ಮಾಡಿದ್ದಾರೆ. ಸಾರ್ವಜನಿಕ ಹುದ್ದೆಯಲ್ಲಿ ಇದ್ದಾಗ ಅಕ್ರಮ ಆಸ್ತಿ ಸಂಪಾದನೆ ಮಾಡಿರೋದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಅದಕ್ಕೆಲ್ಲ ಇವರು ಸೂಕ್ತ ದಾಖಲಾತಿ ಕೊಟ್ಟರೆ ಫೈನ್, ಕೊಡದೇ ಇದ್ರೆ ಅಂದರೆ ಮೇಲ್ನೋಟಕ್ಕಾಗಿ ಅನ್ನಿಸ್ತಾ ಇದೆ. CBI FIRನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಕುಟುಂಬದ ಆಸ್ತಿಯ ವಿವರವನ್ನು ಕೂಡ ಕೊಟ್ಟಿದ್ದಾರೆ. ಇದು CBIನವರು FIRನಲ್ಲಿ ಹಾಕಿರ್ತಕ್ಕಂಥ, ಅಂದರೆ ಡಿ ಕೆ ಶಿವಕುಮಾರ್ ಮೇಲೆ ಮಾಡಿರ್ತಕ್ಕಂಥ ದೋಷಾರೋಪ. ಇನ್ನು ಡಿ ಕೆ ಶಿವಕುಮಾರ್ ವಿರುದ್ಧ ದಾಖಲಾಗಿರ್ತಕ್ಕಂಥ ಕೇಸ್ಗಳನ್ನ ನೋಡೋಣ. ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ 13 ಕ್ಲಾಸ್ 2, ಸಾರ್ವಜನಿಕ ಸೇವೆಯಲ್ಲಿರುವ ವ್ಯಕ್ತಿ ಅಕ್ರಮಗಳನ್ನು ಎಸಗಿದರೆ ಏನಾಗುತ್ತೆ? ಅಕ್ರಮಗಳನ್ನು ಎಸಗಿದ್ರೆ ಏನು ಹೇಳುತ್ತೆ ಸೆಕ್ಷನ್? ಅದು ಕನಿಷ್ಠ 1 ವರ್ಷ ಜೈಲು, 7 ವರ್ಷದವರೆಗೂ ಜೈಲು ಶಿಕ್ಷೆಯನ್ನು ವಿಧಿಸಬಹುದು. ಮಿನಿಮಮ್ 1 ಇಯರ್, ಮ್ಯಾಕ್ಸಿಮಮ್ 7 ವರ್ಷದವರೆಗೂ ಜೈಲು ಶಿಕ್ಷೆಯನ್ನು ವಿಧಿಸಬಹುದು ಅಂತ ಸೆಕ್ಷನ್ 13 ಕ್ಲಾಸ್ 2 ಹೇಳುತ್ತೆ. ಇನ್ನು ಸೆಕ್ಷನ್ 13 ಕ್ಲಾಸ್ 1, ಸಾರ್ವಜನಿಕ ಸೇವೆಯಲ್ಲಿರುವ ವ್ಯಕ್ತಿ ಎಸಗುವ ಅಪರಾಧ, ಇದು ಅಪರಾಧ ಅಂತ ಸಾಬೀತಾದರೆ ತನಗಾಗಿ ಅಥವಾ ಇತರರಿಗಾಗಿ ಲಂಚ ಸ್ವೀಕರಿಸಿದ್ದರೆ ಅಥವಾ ಸ್ವೀಕರಿಸಲು ಒಪ್ಪಿದ್ದರೆ ಅಥವಾ ಸ್ವೀಕರಿಸಲು ಪ್ರಯತ್ನಿಸಿದ್ದರೆ, ಸಾರ್ವಜನಿಕ ಹುದ್ದೆಯನ್ನು ದುರ್ಬಳಕೆ ಮಾಡಿ ತನಗಾಗಿ ಅಥವಾ ಇತರರಿಗಾಗಿ ಅಕ್ರಮವಾಗಿ ಸಂಪಾದನೆ ಮಾಡಿದ್ದರೆ, ಅಂದರೆ ಇವೆಲ್ಲವನ್ನು ಪ್ರೂವ್ ಮಾಡಬೇಕಾಗುತ್ತೆ ಕೋರ್ಟಲ್ಲಿ. ಮಾಡಿದ್ದರೆ ಅಂತ ಹೇಳ್ತಾ ಇರೋದು, ಮಾಡಿದ್ದರೆ ಕಾನೂನು ರೀತ್ಯ ಬರುವ ಆದಾಯವನ್ನು ಮೀರಿ ಸಂಪತ್ತನ್ನು ಹೊಂದಿದ್ದರೆ ಆ ವ್ಯಕ್ತಿಯನ್ನು ಅಪರಾಧಿ ಎಂದು ಘೋಷಿಸಲಾಗುವುದು. ಅಪರಾಧಿ ಅಂತಂದ ಮೇಲೆ ಶಿಕ್ಷೆಯನ್ನು ಕೊಡಬೇಕಲ್ಲ. ಏನು ಶಿಕ್ಷೆ? ಕನಿಷ್ಠ 1 ವರ್ಷ, ಗರಿಷ್ಠ 7 ವರ್ಷ ಶಿಕ್ಷೆಯನ್ನು ವಿಧಿಸಬಹುದು. ಇದೆಲ್ಲವೂ ಕೂಡ ನೋಡಿ, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವ್ರಿಗೆ ಅಪ್ಲೈ ಆಗಿತ್ತು. ಅವರ ಆಸ್ತಿನೂ ಕೂಡ ಇದೇ ರೀತಿ ಜಾಸ್ತಿ ಆಗಿತ್ತು ಅವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ. ಹಾಗಾಗಿ ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಜೈಲಿಗೆ ಹಾಕಲಾಗಿತ್ತು. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ನರಸಿಂಹಮೂರ್ತಿ, ಈಗ CBIನವರು ಹಾಕಿರ್ತಕ್ಕಂಥ FIRನಲ್ಲಿ ಏನೇನು ತೋರಿಸಿದ್ದಾರೆ ಅವರು ಲೆಕ್ಕಾಚಾರವನ್ನು? ಡಿ ಕೆ ಶಿವಕುಮಾರ್ ಅವರ ಆಸ್ತಿ 2013ಕ್ಕೂ ಮೊದಲೆಷ್ಟಿತ್ತು, 18ರ ಅವಧಿಯಲ್ಲಿ ಎಷ್ಟಾಯಿತು, ಇವೆಲ್ಲವನ್ನು ನೋಡಿದ್ರೆ 75 ಕೋಟಿ ಹೆಚ್ಚುವರಿ ಸಂಪಾದನೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಡಿ ಕೆ ಶಿವಕುಮಾರ್ ಈಗ ಅದಕ್ಕೆಲ್ಲ ಇದು ಕೊಡಬೇಕಾ? ನಾನು ಅದನ್ನು ಅಕ್ರಮವಾಗಿ ಸಂಪಾದನೆ ಮಾಡಿಲ್ಲ, ಸಕ್ರಮವಾಗೇ ಮಾಡಿದ್ದೇನೆ ಅನ್ನೋದಕ್ಕೆ ಡಾಕ್ಯುಮೆಂಟ್ ಕೊಡಬೇಕಾಗುತ್ತಾ ಹೇಗೆ? ಅಕ್ಟೋಬರ್ 5ನೇ ತಾರೀಕು ಡಿ ಕೆ ಶಿವಕುಮಾರ್ ಮತ್ತೆ ಅವರ ತಮ್ಮ ಮತ್ತೆ ಅವರ ಸಂಬಂಧಿಕರ ಮನೆ ಮೇಲೆ CBI ದಾಳಿ ಮುಗಿದ ನಂತರ ಡಿ ಕೆ ಶಿವಕುಮಾರ್ ಮಾಧ್ಯಮಗಳಿಗೆ ಮಾತನಾಡ್ತಾ ಹೇಳ್ತಾರೆ, ಹಳೆ ಕೇಸ್ಗೆ ಇವರು ಮರುಜೀವವನ್ನ ಕೊಟ್ಟು ಇದೀಗ ED ಆಯಿತು, IT ಆಯಿತು, ಇದೀಗ CBI ಅವರು ಬಂದಿದ್ದಾರೆ. ಏನು ಅಕ್ರಮ ಆಸ್ತಿ? ಒಂದು ಸುಮಾರು ನನ್ನ ತಮ್ಮನ ಈ ಆಸ್ತಿ ಏನಿದೆ ಇದನ್ನು ಖರೀದಿ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಸ್ಕ್ವೇರ್ ಫೀಟ್ಗೆ 2,000 ರೂಪಾಯಿ ರೇಟ್ ಇತ್ತು, ಆದರೆ ಇವತ್ತು ಅಷ್ಟೇ ಇದೆಯಾ? ಇದನ್ನು ಇವರು ಅಕ್ರಮ ಅಂದರೆ ಹೇಗೆ? ಅಂದರೆ ಆಸ್ತಿ ಮೌಲ್ಯ ಬೆಳೆದಿದೆ, ಹೀಗಾಗಿ ಆಸ್ತಿ ಹೆಚ್ಚಾಗಿದೆ
ಅಂದ್ರೆ ಅಂದ್ರೆ ಅವತ್ತು ಸದಾಶಿವನಗರದಲ್ಲಿ ಅವ್ರ ಮನೆಯನ್ನ ಅಥವಾ ನಿವೇಶನವನ್ನ ಕೊಂಡ್ಕೊಂಡಂತಹ ಸಂದರ್ಭದಲ್ಲಿ ಅದು 2 ಕೋಟಿ 3 ಕೋಟಿ ರೂಪಾಯಿ ಬೆಲೆ ಇತ್ತು. ಆದ್ರೆ ಅದು ಶೇಕಡ 100ರ ವ್ಯಾಲ್ಯೂದಲ್ಲಿ ಅದು ಹೆಚ್ಚಿಗೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ದು. ಆದ್ರೆ ಇದೊಂದು ಕಾರಣ ಅಂದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾ ಮಾಧ್ಯಮಗಳಿಗೆ ಹೇಳ್ತಾ ಪ್ರತಿಕ್ರಿಯಿಸಿದ್ದು ಈ ರೀತಿ. ಆದ್ರೆ ಇವರು ಅಂದ್ರೆ CBI ಅವರು ದಾಖಲು ಮಾಡಿರ್ತಕ್ಕಂಥ FIR ಏನಿದೆ, ಅವರು 2013ರಿಂದ 18 ಈ ಒಂದು 5 ವರ್ಷದ ಟೆನ್ಯೂರ್ನಲ್ಲಿ ಯಾವ ರೀತಿಯಾಗಿ ಹೆಚ್ಚಳವಾಗಿದೆ ಅನ್ನೋದನ್ನ FIR ನಲ್ಲಿ ಹೇಳಿದ್ದಾರೆ. ಮತ್ತೆ ಅವತ್ತು ಅಂದ್ರೆ ಕೋರ್ಟ್ನಿಂದ ಒಂದು ಸಮನ್ಸನ್ನ ಪಡೆದು ಸಹ ಅವ್ರು ರೇಡನ್ನ ಮಾಡೋ ಕೆಲಸವನ್ನ ಸಹ ಮಾಡಿದ್ರು. ಇದೆಲ್ಲವನ್ನ ನೋಡಿದ್ರೆ ಅಂದ್ರೆ ಆ 5 ವರ್ಷಗಳಲ್ಲಿ ಡಿಸಪ್ರೋಪ್ರಿಯೇಷನ್ ಆಫ್ ಅಸೆಟ್ ಏನಿದೆ ಅದು ಹೆಚ್ಚಿಗೆ ಕಂಡು ಬಂದಿದೆ. ಸುಮಾರು 74.92 ಕೋಟಿ, ಹತ್ತಿರ 75 ಕೋಟಿಯಷ್ಟು ಅಕ್ರಮ ಆಸ್ತಿ ಕಂಡು ಬಂದಿದೆ. ಈ ನಿಟ್ಟಿನಲ್ಲಿ ಅವರು ರೇಡನ್ನ ಮಾಡಿದ್ದು. ಮತ್ತೆ ಅದಕ್ಕೆ ಈಗ ಉತ್ತರವನ್ನ ಕೊಡಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅವರು. ಅದಕ್ಕೋಸ್ಕರವೇ ಅವ್ರನ್ನ ಇದೀಗ ವಿಚಾರಣೆಗೆ ಕರೆದಿರೋದು. ನರಸಿಂಹಮೂರ್ತಿ, ಇವಾಗ ಒಂದು ಆಯ್ತು, ಈಗ ಹಾಗಾದ್ರೆ CBIನವ್ರಿಗೆ ಅದು ಗೊತ್ತಿರಲ್ವಾ? ಅವತ್ತಿನ ಮಾರ್ಕೆಟ್ ರೇಟೇ ಬೇರೆ, ಇವತ್ತಿನ ಮಾರ್ಕೆಟ್ ರೇಟೇ ಬೇರೆ, ಅದು ಸದಾಶಿವನಗರದಲ್ಲಿ 100% ರೈಸ್ ಆಗಿದೆ ಅಂತ. ಯಾಕೆ ಅದನ್ನ ಅವರು ಪರಿಗಣಿಸೋದಿಲ್ಲ ಹಾಗಾದ್ರೆ ಅಂತ? ಖಂಡಿತ ಅಂದ್ರೆ ಅವತ್ತಿನ ಮಾರ್ಕೆಟ್ ಏನಿತ್ತು ಮತ್ತೆ ಇವತ್ತಿನ ಮಾರ್ಕೆಟ್ ಏನಿತ್ತು ಅದನ್ನ ಪರಿಗಣಿಸಲೇಬೇಕಾಗುತ್ತೆ. ಅದೊಂದು ಚರಾಸ್ತಿಯ ವಿಚಾರ ಅಂದ್ರೆ ಸ್ಥಿರಾಸ್ತಿಯ ವಿಚಾರದಲ್ಲಿ ಆ ರೀತಿ ಆದ್ರೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗಳನ್ನ ಸಹ ಇದೀಗ CBI ಅಧಿಕಾರಿಗಳು ತೋರಿಸಿದ್ದಾರೆ ಅಂತ ಹೇಳಿ ಬರ್ತಿರೋದು. ಅಂದ್ರೆ ಇವರು ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಶೋಭಾ ಡೆವಲಪ್ಮೆಂಟ್ಸ್ ಇರ್ಬೋದು, ಅದರ ಜೊತೆಗೆ ಬೇರೆ ಬೇರೆ ಕಂಪನಿಗಳಲ್ಲೂ ಸಹ ಇವರ ಇನ್ವೆಸ್ಟ್ಮೆಂಟ್ ಇದೆ. ಅದರಿಂದ ಬಂದಂತಹ ಆದಾಯ ಏನಿತ್ತು ಅದನ್ನ ತೋರಿಸಿಲ್ಲ, ಮುಚ್ಚುಮರೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅದರ ಜೊತೆಗೆ ಈ ಒಂದು ಸರ್ಕಾರದ ಅವಧಿಯಲ್ಲಿ ಸರ್ಕಾರದ ಪಾಲುದಾರನಾಗಿದ್ದುಕೊಂಡು, ಅದರಲ್ಲೂ ಸರ್ಕಾರದ ಪ್ರಭಾವಿ ಸಚಿವನಾಗಿದ್ದುಕೊಂಡು ಈ ಒಂದು ಸಂದರ್ಭದಲ್ಲಿ ದುಡಿದ ದುಡ್ಡೇನಿತ್ತು ಅದಕ್ಕೆ ಲೆಕ್ಕವನ್ನ ತೋರಿಸಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಅಧಿಕಾರ ದುರುಪಯೋಗವನ್ನ ಪಡಿಸ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಡಿ ಕೆ ಶಿವಕುಮಾರ್ ಅವರ ಮೇಲಿರೋದು. ಅಧಿಕಾರ ದುರುಪಯೋಗವನ್ನ ಪಡಿಸ್ಕೊಂಡು ಅಕ್ರಮವಾಗಿ ಆಸ್ತಿಯನ್ನ ಮಾಡಿ ಅದನ್ನ ಮುಚ್ಚಿಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಹೀಗಾಗಿ ಇದೆಲ್ಲದರ ಬಗ್ಗೆ ಈಗಾಗಲೇ CBI ಇನ್ವೆಸ್ಟಿಗೇಷನ್ ಏನಿದೆ ಅದು ನಡೀತಿದೆ. ಸರ್ಕಾರ CBI ಇನ್ವೆಸ್ಟಿಗೇಷನ್ಗೆ ಅಸ್ತು ಹೊಂದಿತ್ತು. ಇದರ ಆಧಾರದ ಮೇಲೆ CBI ರೇಡನ್ನ ಮಾಡಿತ್ತು. ಅದಾದ ಬಳಿಕ ಈಗ ಸಮನ್ಸನ್ನ ಸಹ ಕೊಟ್ಟಿರೋದು. ವಿಚಾರಣೆಗೆ ಕೂಡ ಹಾಜರಾಗಬೇಕಾಗುತ್ತೆ. ಅಂದ್ರೆ ಆ 75 ಕೋಟಿಗೆ ಇವರು ಲೆಕ್ಕವನ್ನ ತೋರಿಸ್ಬೇಕಾಗುತ್ತೆ. CBI ಆ 75 ಕೋಟಿಯ ಮೂಲ ಯಾವುದು, ಎಲ್ಲಿಂದ ಬಂತು, ಹೇಗ್ ಬಂತು ನಿಮ್ಗೆ, ಈ ಒಂದು 2013ರಿಂದ 18ರಲ್ಲಿ 75 ಕೋಟಿ ಹೆಚ್ಚಿಗೆ ಆಗೋದಕ್ಕೆ ಕಾರಣ ಏನು, ಇದೆಲ್ಲದಕ್ಕೂ ಪ್ರಶ್ನೆಯನ್ನ ಕೇಳುತ್ತೆ. ಅದಕ್ಕೆ ಪೂರಕವಾದ ಉತ್ತರವನ್ನ ಕೊಡಬೇಕಾಗುತ್ತೆ ಇವರು. ಅದಕ್ಕೆ ದಾಖಲಾತಿಗಳನ್ನ ನೀಡಬೇಕಾಗುತ್ತೆ. ಅದು CBI ಅವ್ರಿಗೆ ಓಕೆ ಅನ್ಸಿದ್ರೆ ಓಕೆ, ಇಲ್ಲ ಅದು ಸರಿ ಕಾಣಲಿಲ್ಲ ಅನ್ನೋದೇ ಆದ್ರೆ ಮುಂದಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋ ಕೆಲಸವನ್ನ ಸಹ CBI ಅವರು ಮಾಡ್ತಾರೆ. ಓಕೆ ನರಸಿಂಹಮೂರ್ತಿ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.